ಎಲ್ಲಿದ್ದೀರಾ? ಆನ್ ದ ವೇ. ಹೈವೇಲಿ ಊಟಕ್ಕೆ ಅಂತ ಕಾರ್ ನಿಲ್ಸಿದ್ದೀವಿ. ತಾತ ಹುಷಾರು. ಏನು ನಿಮ್ ಜೊತೆ ಆ ಕಲ್ಯಾಣಿ ಮತ್ತೆ ಅನುಪಮನ್ನು ಕರ್ಕೊಂಡು ಹೋಗ್ತಿದ್ದೀರಾ? ಏನಮ್ಮ ನೀನು? ಅವ್ರು ನಮ್ ಜೊತೆ ಯಾಕಮ್ಮ ಇರ್ತಾರೆ? ಅವಳು ಧ್ವನಿ ನನಗ್ ಚೆನ್ನಾಗಿ ನೆನ್ಪಿದೆ ಕಣೋ. ಅಮ್ಮ ಪ್ಲೀಸ್, ಅನುಮಾನಕ್ಕೂ ಒಂದು ಮಿತಿ ಇರುತ್ತೆ. ಯಾರೋ ತಾತನ್ ಮೊಮ್ಮಗಳು, ಅವ್ರು ಬೀಳ್ತಿದ ಹಾಗೆ ಹಿಡ್ಕೊಂಡಿದ್ದಾಳಷ್ಟೆ, ಬೇರೆ ಏನಿಲ್ಲ. ಅಮ್ಮ ಪ್ಲೀಸ್, ನೆಮ್ಮದಿಯಾಗಿ ತಿನ್ನೋದಕ್ಕೆ ಬಿಡು. ಶೌರ್ಯ ಸಂಪದನ ಎಲ್ಲಿ ಕರ್ಕೊಂಡು ಹೋಗಿದ್ದಾನೋ, ಎಷ್ಟು ದೂರ ಕರ್ಕೊಂಡು ಹೋಗಿದ್ದಾನೋ, ಎಲ್ಲ ಚೆನ್ನಾಗಿದ್ದಿದ್ರೆ ಇಷ್ಟೊತ್ತಿಗೆ ಸಂಪದನ್ ಜೊತೆ ನಾನು ಟ್ರಾವೆಲ್ ಮಾಡ್ತಾ ಇದ್ದೆ. ಸರಿ ಬಿಡು, ಹುಷಾರು. ಕೆಲವು ಸಂಬಂಧಗಳು ಎಷ್ಟು ದೂರ ಇರುತ್ತೋ ಅಷ್ಟೇ ಒಳ್ಳೇದು. ಸರಿನಮ್ಮ, ಫೋನ್ ಇಡ್ತೀನಿ. ಬನ್ನಿ. ಸಂಪದ ಬಾ. ಹಲೋ ಪೊಲೀಸ್ ಆಫೀಸರ್, ಏನ್ ಹಾಗ್ ನೋಡ್ತಿದ್ಯಾ? ವಯಸ್ಸಾದವರು ಪಾಪ ಬಿದ್ದು ಹೋಗ್ತಿದ್ರು ಅಂತ ಹಿಡ್ಕೊಂಡೆ. ಆದ್ರೆ ನೀನೇನು ನಿಮ್ ಅಮ್ಮನ ಹತ್ರ ನಾವ್ ಸ್ವಂತ ತಾತ ಮೊಮ್ಮಗಳು ಅಂತ ಹೇಳ್ತಿದ್ದೆ. ನಾನು ಹೇಳಿದ್ ನಿಜಾನೇ ಅಲ್ವಾ? ನನಗೆ ಯಾವ ಸಂಬಂಧಿಕರು, ಬಂಧು ಬಳಗ ಇದೆಲ್ಲ ಬೇಡ ಸರ್. ನಮ್ಮ ಅಪ್ಪ ಅಮ್ಮ ಇಬ್ರು ಅನಾಥ್ರೆ. ಅವ್ರಿಗೆ ನಿಮ್ಮಷ್ಟು ದೊಡ್ಡ ಕುಟುಂಬ ಎಲ್ಲ ಇಲ್ಲ ಸರ್. ನಾನ್ ಮಾತಾಡ್ತಿದ್ರೆ ಇವ್ರನ್ನ ಯಾಕೆ ನೋಡ್ತಿದ್ದೀರಾ? ಯಾರಮ್ಮ ನಿಮ್ಮ ಅಪ್ಪ ಅಮ್ಮ? ಎಲ್ಲಿದ್ದಾರೆ? ಈ ಕೋತಿ ಮಾವನ ಹೆಸರು ಅತ್ತೆ ಹೆಸರು ಹೇಳ್ಬಿಡ್ತಾಳೇನೋ, ಈಗೇನ್ ಮಾಡೋದು? ನಮ್ಮಪ್ಪ ತಾತ, ಅದೊಂದು ದೊಡ್ಡ ಕತೆ ಬಿಡಿ, ಮೊದಲು ನೀವು ಊಟ ಮಾಡಿ. ಅಮ್ಮ ಕೂತ್ಕೊಳ್ಳಿ. ಅಮ್ಮ ನಾನ್ ಬಡಿಸ್ತೀನಿ, ನೀವೆಲ್ರೂ ಕೂತ್ಕೊಳ್ಳಿ. ಎಲ್ರೂ ಸೇರಿ ಒಟ್ಟಿಗೆ ಊಟ ಮಾಡೋಣ. ಪರವಾಗಿಲ್ಲ ಶೌರ್ಯ, ಕೂತ್ಕೊಳ್ಳಿ ಅಮ್ಮ ಪ್ಲೀಸ್. ಕತ್ಲೆ ಒಳಗೆ ಎಸ್ತಿದ್ದು ಯಾವುದು ಕಾಣೋದಿಲ್ಲ ಪಾರ್ವತಿ. ಅದನ್ನು ಹುಡ್ಕೋದು, ಅದರ ಬಗ್ಗೆ ಯೋಚನೆ ಮಾಡೋದು ವ್ಯರ್ಥ. ಬೇಜಾರು ಕತ್ತನ್ನ ಹಿಡ್ಕೊಂಡು ತುತ್ತು ಕೂಡ ಒಳಗಡೆ ಹೋಗ್ತಿಲ್ಲ ರೀ.
ಹೆತ್ತ ಪ್ರೀತಿಗಿಂತ ಬೆಳೆಸಿದ ಪ್ರೀತಿ ದೊಡ್ಡದು ಅಂತಾರೆ. ಹಾಗ್ಯಾಕಂತಾರೆ ಅಂತ ನಿನ್ ದುಃಖ ನೋಡಿದಾಗ ಅರ್ಥ ಆಗ್ತಿದೆ ಪಾರ್ವತಿ. ಅಮ್ಮ, ಅಜ್ಜಿ ನೆನಪಿಗೆ ಬಂದ್ರ? ಇವಳೇನು ಹೀಗ ಅಳ್ತಿದ್ದಾಳೆ? ನೆನ್ಪಾದ್ರೆ ಪಕ್ಕದಲ್ಲೇ ಅಲ್ವಾ, ನೋಡ್ಕೊಂಡ್ ಬರ್ಬೋದಲ್ವಾ? ಅಮ್ಮನ ಊಟ ನಾನ್ ಬಡಿಸ್ತಿದ್ದೆ, ತೃಪ್ತಿಯಾಗಿ ತಿಂತಿದ್ಲು. ಈಗ ಊಟ ಮಾಡ್ತಿದ್ದಾಳೋ ಇಲ್ವೋ? ಪ್ರೀತಿ ನಮಗ್ ಮಾತ್ರ ಇದ್ರೆ ಸರಿ ಹೋಗಲ್ಲ, ಅವ್ರಿಗೂ ಕೂಡ ನಮ್ ಮೇಲಿರ್ಬೇಕು. ಅಮ್ಮನಿಗೆ ನಾನು ಅಂದ್ರೆ ಪ್ರಾಣ. ನಿಜವಾಗ್ಲೂ ಹಾಗೆಲ್ಲ ಇದ್ದಿದ್ರೆ ಅವ್ರು ನಿನ್ನ ಮನೆಯಿಂದ ಹೊರಗೆ ಹಾಕ್ತಾ ಇರ್ಲಿಲ್ಲ, ಮತ್ತೆ ನೀನ್ ಇಲ್ಲಿ ತಿಂದಿರಾ ಅನ್ನದ ಪ್ಲೇಟಲ್ಲಿ ರಂಗೋಲಿ ಹಾಕ್ತಿರ್ಲಿಲ್ಲ. ಇನ್ನೇನು ಯೋಚನೆ ಮಾಡ್ದಿರಾ, ಊಟ ಮಾಡು. ತಿಂತೀನಿ, ಹೊಟ್ಟೆ ತುಂಬಾ ತಿಂತೀನಿ. ನಾನ್ಯಾಕೆ ಬೇಜಾರು ಮಾಡ್ಕೋಬೇಕು? ತಪ್ಪು ಮಾಡಕ್ ಮುಂಚೆ ಅವಳು ಯೋಚನೆ ಮಾಡ್ಬೇಕಿತ್ತು. ಬೇಡ ಅನ್ಕೊಂಡಿರೋ ಸಂಬಂಧನ ಮತ್ತೆ ಈ ಮನೆಗೆ ಗಂಟಾಕ್ಬೇಕು ಅನ್ಕೊಂಡಿದ್ದಕ್ಕೆ ಅವಳು ಬೇಜಾರು ಮಾಡ್ಕೋಬೇಕು. ಅವಳ ಮೇಲೆ ನನಗಿದ್ದ ನಂಬಿಕೆನ ಕಳ್ಕೊಳ್ಳೋ ಹಾಗೆ ಮಾಡಿದ್ದಕ್ಕೆ ಅವಳು ಅಳಬೇಕು. ನಾನ್ಯಾಕೆ ಕಳ್ತಿದ್ದೀನಿ? ಹೊರಗೆ ಕಳಿಸ್ಬೇಕಾದ್ರೆ ಮಾಡ್ಕೊಂಡ್ ಹಾಗೆ ಈಗ್ಲೂ ಹೃದಯನ ಕಲ್ಲು ಮಾಡ್ಕೋತೀನಿ. ಹೀಗಂತಿದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ. ನಿಜವಾಗ್ಲೂ ನಿಮ್ಮಮ್ಮ ಶಿವ ಪಾರ್ವತಿ ಕಲ್ ಮನ್ಸೋರು, ಸ್ವಲ್ಪ ಕೂಡ ಕನಿಕರ ತೋರ್ಸಲ್ಲ. ಅವ್ರು ಏನಾದ್ರೂ ಅನ್ಕೊಂಡ್ರೆ ಅದನ್ನ ಮಾಡೇ ಮಾಡ್ತಾರೆ. ಹೌದು, ನಾನ್ ಹೀಗೆ ಕರ್ಗಲ್ಲ, ತಿಂತೀವಿ. ಅವಳು ಮನೇಲಿ ಇದ್ದಾಗ್ಲೂ ಮನೆಯಿಂದ ಆಚೆ ಹೋದಾಗ್ಲೂ ಅಮ್ಮ ಅವಳ ಬಗ್ಗೆನೇ ಯೋಚನೆ ಮಾಡೋ ಹಾಗೆ ಮಾಡಿದಾಳೆ. ಏನ್ ಮೋಡಿ ಮಾಡಿದಾಳೋ ಏನೋ. ಹೌದು, ನಿಮ್ಮಮ್ಮ ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ತಿಂತೀಯಾ? ಏನೋ ಬಾಯಿ ಮುಚ್ಕೊಂಡು ಹೇಗ್ ತಿನ್ನೋದು ಅಂತ ತೋರಿಸಿ ಆಫೀಸರ್, ಹಾಗೇ ತಿಂತೀನಿ. ಅವತ್ತು ರೌಡಿಗಳಿಂದ ಅನಾವಶ್ಯಕವಾಗಿ ನಿನ್ನ ಕಾಪಾಡ್ದೆ, ಬಿಟ್ಬಿಡ್ಬೇಕಿತ್ತು. ಅವ್ರಂದ್ರೆ ನನ್ಗೇನ್ ಭಯ ಅನ್ಕೊಂಡಿದ್ಯಾ? ನಿಂತರ ಏನ್ ನಾನ್ ಫೈಟ್ ಮಾಡಲ್ಲ. ಒಂದೇ ಏಟು ಫಿನಿಶ್. ಹಾ, ನಿಜಾನೇ, ಒಂದೇ ಏಟ್ ಸಾಕು. ನಿನ್ ಜೊತೆ ಏನ್ ಮಾತಾಡೋದು? ಅಮ್ಮ, ನೀವು ತಿನ್ನಿ. ಹೌದು, ನಾನ್ ಬೆಳಿಗ್ಗೆ ಕೇಳಿದ ಪ್ರಶ್ನೆಗೆ ನೀನ್ ಇನ್ನೂ ಉತ್ತರನೇ ಕೊಟ್ಟಿಲ್ವಲ್ಲ. ನಮ್ಮ ಅಪ್ಪ ಅಮ್ಮನ ಹೆಸರು ಹೇಳಿದ್ದಕ್ಕೆ ನಿಮ್ಮಮ್ಮ ಶಿವತಾಂಡವ ಯಾಕೆ ಆಡಿದ್ರು? ಯಾರಮ್ಮ ನಿಮ್ಮ ಅಪ್ಪ ಅಮ್ಮ? ಇವರೊಬ್ರು ಎಲ್ಲದಕ್ಕೂ ಮೂಗ್ ತೋರಿಸ್ತಾ ಇದಾರೆ. ನಿಮಗೆ ಹೇಳಿದ್ರು ಗೊತ್ತಾಗಲ್ಲ ಬಿಡಿ ತಾತ. ಹದಿನೆಂಟು ವರ್ಷದಿಂದ ಕತ್ಲೇಲೇ ಇರೋ ನಿಮ್ಗೆ 18 ವರ್ಷದ ಹಿಂದೆ ಮದ್ವೆ ಆಗಿರೋ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಗೊತ್ತಿರೋದಕ್ಕೆ ಚಾನ್ಸೇ ಇಲ್ಲ. ಈ ಅನುಪಮೆಯಿಂದಾನೇ ಅವರಿಬ್ರು ದೂರ ಆಗೋದ್ರು. ಅವ್ರ ಜೀವನನ ನಾಶ ಮಾಡಿದ್ಲು. ನನ್ನನ್ನು ಇವಾಗ ದತ್ತು ತಗೊಂಡಿದ್ದಾಳೆ ಅಂತ ಹೇಳಿದ್ರೆ ಆ ಮನೇಲಿರೋರೇ ಕೋಪ ಮಾಡ್ಕೊಂಡ್ರು. ಇನ್ ಇವ್ರಿಗೆ ಹೇಳಿದ್ರೆ ಏನ್ ಅರ್ಥ ಆಗುತ್ತೆ? ನಾನು ಎಷ್ಟೇ ಹೇಳಿದ್ರು ವ್ಯರ್ಥನೆ.
ನಾನು ಸಂಪದ ಪ್ರೀತಿಸುವಾಗ ಟೈಮ್ ಚೆನ್ನಾಗಿತ್ತು. ನಾನು ತುಂಬ ಖುಷಿಯಾಗಿದ್ದೆ. ಸಂಪದಾಗ ಮದುವೆ ಆಯಿತು, ನನಗೆ ಬ್ಯಾಡ್ ಟೈಮ್ ಶುರು ಆಯಿತು. ಓಡೋಗೋಣ ಅಂತ ಇಲ್ಲಿವರೆಗೂ ಟ್ರೈ ಮಾಡ್ತಾನೆ ಇದ್ದೀವಿ. ಪ್ರತಿ ಸರಿ ಏನೋ ಒಂದು ರೀತಿಯಲ್ಲಿ ಯಾರಾದರೂ ಒಬ್ರು ಅಡ್ಡ ಬರ್ತಾನೆ ಇದ್ದಾರೆ. ದೇವಸ್ಥಾನದಲ್ಲಿ ನನ್ನ ಕಳ್ಳ ಅಂತ ಹೇಳಿ ಆ ಕಲ್ಯಾಣಿ ಜನರ ಹತ್ರ ನನ್ನ ಹೊಡ್ಸಿದ್ಲು. ಮತ್ತೆ ಮನೇಲಿ ನೋಡಿದ್ರೆ ದಮಯಂತಿ ಅತಿಗೆ. ಇವಾಗ ಮನೆಯಲ್ಲಿ ಹೇಗೋ ಕಲ್ಯಾಣಿ ಇಲ್ಲ ಅನ್ಕೊಂಡು ಆ ದಮಯಂತಿ ಅತಿಗೆಗೆ ಯಾಮರ್ಸಿ ಓಡೋಗೋಣ ಅನ್ಕೊಂಡ್ರೆ ಈ ಸಲ ಆ ಶೌರ್ಯ ಅಡ್ಡ ಬಂದ. ಕರ್ಣನ್ ಸಾವಿಗೆ ಅದೆಷ್ಟು ಕಾರಣ ಅನ್ನೋ ಹಾಗೆ ನನ್ನ ಸಂಪದನ್ ಕರ್ಕೊಂಡು ಹೋಗೋದಕ್ಕೆ ಕೋಟಿ ಅಡ್ಡಿ ಆತಂಕ ಬರ್ತಿದೆ. ಹಾಗಂತ ಸೈಲೆಂಟ್ ಆಗಿರಬಾರ್ದು. ಹೇಗಾದ್ರೂ ಮಾಡಿ ಸಂಪದನ್ ಭೇಟಿ ಮಾಡಬೇಕು. ಅಷ್ಟಕ್ಕೂ ಶೌರ್ಯ ಸಂಪದನ ಟ್ರಿಪ್ಪಿಗೆ ಯಾಕೆ ಕರ್ಕೊಂಡೋದ ಅಂತ ತಿಳ್ಕೋಬೇಕು. ಸಂಪದನ್ನ ನೋಡಿಲ್ಲ ಅಂದ್ರೆ ನನಗೆ ಹುಚ್ಚಿಡ್ದು ಹೋಗ್ಬಿಡುತ್ತೆ. ಈಗಲೇ ಸಂಪದನ್ ಕಾಲ್ ಮಾಡ್ತೀನಿ, ಇವಾಗಲೇ ಮಾಡ್ತೀನಿ. ಹಲೋ ಹಲೋ ಸ್ಯಾಮ್. ಹೀಗೆ ಯಾವಾಗಂದ್ರೆ ಅವಾಗ ಫೋನ್ ಮಾಡ್ಬೇಡ ಅಂತ ನಿಂಗೆ ಎಷ್ಟು ಸಲ ಹೇಳ್ಬೇಕು ಸಿದ್ದು? ನಿನಗೆ ಮೆಸೇಜ್ ಮಾಡು ಅಂತ ಹೇಳಿದ್ದೆ. ಇಲ್ಲ ಅಂದ್ರೆ ವಾಟ್ಸಪ್ ಅಲ್ಲಿ ಗುಡ್ ಮಾರ್ನಿಂಗ್ ಅಂತಾನು ಗುಡ್ ನೈಟ್ ಅಂತಾನು ಮೆಸೇಜ್ ಮಾಡು ಅಂತ ಹೇಳಿದ್ದೆ. ಅದನ್ನ ಮಾಡ್ದೆ. ಸಡನ್ ಆಗಿ ಕಾಲ್ ಯಾಕೆ ಮಾಡ್ದೆ? ನಾನಾಗಿ ನಿನಗೆ ಮೆಸೇಜ್ ಮಾಡಿದ್ರೆ ನೀನು ಯಾವಾಗ ರಿಪ್ಲೈ ಮಾಡ್ತೀಯ ಅಂತ ನಾನೇ ಕಾಯ್ಬೇಕಲ್ವಾ ಸ್ಯಾಮ್? ಅದೇ ನಿನಗೆ ಡೈರೆಕ್ಟಾಗಿ ಫೋನ್ ಮಾಡಿದ್ರೆ ಕನಿಷ್ಠ ಮಾತಾಡ್ಬೋದು ಅಂತ. ಅದು ಅಲ್ಲದೆ ನಿನ್ ಫೋನ್ ರಿಂಗ್ ಆದ್ರೆ ಆ ಸ್ವಲ್ಪ ಸಂತೋಷದಿಂದ ಆದ್ರೂ ನಾನು ಸಮಾಧಾನ ಮಾಡ್ಕೋತೀನಿ ಸ್ಯಾಮ್. ಮಿಸ್ ಯು ಸಿದ್ದು. ಹತ್ರ ಇದ್ದು ಕೇರ್ ತಗೊಳ್ಳೋರ್ಗಿಂತ ದೂರ ಇದ್ದು ನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತೆ ನೋಡು, ಅದು ನನಗೆ ತುಂಬಾ ಇಷ್ಟ ಆಯ್ತು. ಇವಾಗ ಎಲ್ಲಿದ್ದೀರಾ ಸ್ಯಾಮ್? ಟ್ರಿಪ್ಗಂತ ಯಾವ ಊರಿಗೆ ಹೋಗಿದ್ದೀರಾ? ಅಂಥದ್ದೇನೂ ಇಲ್ಲ ಸಿದ್ದು. ನಿನಗೆ ಹೇಗೆ ಹೇಳಬೇಕೋ ಏನೋ ನನಗೆ ಅರ್ಥ ಆಗ್ತಿಲ್ಲ. ಎಲ್ಲಿದ್ಯಾ ಅಂತ ಹೇಳು, ನಾನೇ ಬಂದು ನಿನ್ನ ಮೀಟ್ ಮಾಡ್ತೀನಿ. ನಮ್ಮೂರಲ್ಲೇ ತಾತನ ಮನೆಯಲ್ಲೇ ಇದ್ದೀವಿ. ಡನ್, ನಾನು ಅಲ್ಲಿಗೆ ಬರ್ತೀನಿ. ಬೆಳಿಗ್ಗೆ ಆಗೋಷ್ಟರಲ್ಲಿ ನಾವು ತುಂಬಾನೇ ದೂರ ಹೋಗಿರ್ಬೇಕು. ಸಂಪದ, ಶೌರ್ಯ ಬಂದ ಅನ್ಸುತ್ತೆ, ಅದಕ್ಕೆ ಕಾಲ್ ಕಟ್ ಮಾಡಿದಾಳೆ. ಅಲ್ಲೇ ಹೋಗ್ತೀನಿ. ಯಾಕಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ ಸಂಪದ? ಯಾರು ಕಾಲ್ ಮಾಡಿದ್ರು? ಅದು ಅದೇ ರೀ, ಮನೆಯಿಂದ ಕಾಲ್ ಮಾಡಿದ್ರ? ನಮ್ಮಮ್ಮ ಏನಾದ್ರು ಕಾಲ್ ಮಾಡಿದ್ರ? ಅನ್ಕೊಂಡೆ ನೀನಿಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂದ್ರೆ ನಮ್ಮಮ್ಮ ಏನಾದ್ರು ಅಂತ ಹೇಳಿ ನಿನಗೆ ಬೇಜಾರು ಮಾಡಿರ್ತಾರೆ ಅಂತ. ಅಷ್ಟಕ್ಕೂ ಏನಂತ ವಿಷಯ? ನಾವ್ ಎಲ್ಲಿದ್ದೀವಿ ಅಂತ ಕೇಳ್ತಿದ್ದಾರೆ ರೀ. ನೀನೇನು ಹೇಳಿಲ್ಲ ತಾನೆ? ನೀವ್ ಹೇಳ್ಬೇಡ ಅಂತ ಹೇಳಿದ್ಮೇಲೂ ನಾನ್ ಯಾಕೆ ಹೇಳಿರಿ? ಒಂದ್ಸಲ ಅಲ್ಲ ಸಂಪದ, 100 ಸಲ ಕಾಲ್ ಮಾಡಿ ಕೇಳಿದ್ರು ನಾವಿಲ್ಲಿರೋ ವಿಷಯನ ಯಾರಿಗೂ ಹೇಳ್ಬೇಡ. ಈಗ ನೀನು ಪ್ರೆಗ್ನೆಂಟ್ ಅಲ್ವಾ, ಆರಾಮಾಗಿರು. ಬಾ. ನಿಜವಾಗ್ಲೂ ಇವತ್ ರಾತ್ರಿ ಸಿದ್ದು ಇಲ್ಲಿಗೆ ಬರ್ತಾನ? ನಾವು ಬೆಳಗ್ಗೆ ಆಗೋಷ್ಟ್ರಲ್ಲಿ ಇಲ್ಲಿಂದ ಹೋಗ್ತೀವಾ? ಸಂಪದ ಬಾ.
ಆದಿಶೇಷನ್ ಮೇಲೆ ಮಲಗಿರೋ ಶ್ರೀ ಮಹಾವಿಷ್ಣು ತರ ಹೇಗ್ ಮಲ್ಕೊಂಡಿದ್ದಾಳೆ ನೋಡು. ಆ! ಅಬ್ಬಾ, ಸೊಳ್ಳೆ ಕಚ್ಚಿದಾಗಿಲ್ಲ, ಚಾಕುನಲ್ಲಿ ಚುಚ್ಚುತ್ತಿರೋ ಹಾಗಿದೆ. ಫ್ಯಾನ್ ತಿರುಗ್ತಿರೋ ಹಾಗಿಲ್ಲ, ಹೊರಗಡೆ ಗಾಳಿಗೆ ಅಲ್ಲಾಡ್ತಿರೋ ಹಾಗಿದೆ. ಫ್ಯಾನ್ ಸ್ಪೀಡ್ ಮಾಡೋಕೇನು ಕರೆಂಟ್ ಬಿಲ್ಲಿನ್ ಯೂಳ ಕಟ್ತಾಳೆ. ಏನ್ ಹಾಗೆ ನೋಡ್ತಿದ್ಯಾ? ನನಗೆ ಫ್ಯಾನ್ ಫುಲ್ ಸ್ಪೀಡಲ್ಲಿ ಇಟ್ಕೊಂಡ್ ಮಲ್ಗೋದೆ ಅಭ್ಯಾಸ. ಫ್ಯಾನ್ ಅಷ್ಟು ಸ್ಪೀಡ್ ಆಗಿದ್ರೆ ನನಗೆ ನಿದ್ರೆ ಬರಲ್ಲ. ನನ್ನೇನ್ ಮಾಡು ಅಂತ್ಯಾ? ಎಲ್ಲ ನಿನ್ನಿಷ್ಟನೇನಾ? ನಾನ್ ನಿದ್ದೆ ಮಾಡ್ಬಾರ್ದಾ? ಎಷ್ಟು ನಾಟಕ ಮಾಡ್ತಿದ್ದಾಳೋ. ಇಲ್ಲೇನೋ ನಾನು AC ನ ಫುಲ್ ಕೂಲ್ ಟೆಂಪರೇಚರ್ ಅಲ್ಲಿ ಇಟ್ಟಿರೋ ಹಾಗೆ. ನಿನಗೇನು ಅಂತ ಹೇಳಿ ಹೇಗೆ ಅರ್ಥ ಮಾಡಿಸ್ಲಿ ಕಲ್ಯಾಣಿ? ನೀನ್ ಆಕ್ಟಿಂಗ್ ನಿಲ್ಲಿಸ್ತ್ಯಾ? ಇವತ್ ನಾನಿಲ್ ನಿದ್ದೆ ಮಾಡ್ದಾಗೆ. ಅಮ್ಮ ಅನುಪಮ ಅವ್ರೆ, ನೀವೇ ಹಾಯಾಗಿ ನಿದ್ದೆ ಮಾಡ್ಕೊಳ್ಳಿ. ನೀನ್ ಎಲ್ಲಿಗೆ ಹೋಗ್ತಿದ್ಯಾ? ಕೆರೆಯಲ್ಲಿ ಮೀನ್ ಹಿಡಿಯೋದಕ್ಕೆ. ಮತ್ತೆ ಓಡ್ ಹೋಗ್ಬೇಕು ಅಂತ ನೋಡ್ತಿದ್ಯಾ? ನಾನೇನಾದ್ರೂ ಹೋಗ್ಬೇಕು ಅನ್ಕೊಂಡ್ರೆ ನೀನ್ ನನ್ನ ತಡಿಯೋಕ್ಕಾಗಲ್ಲ. ನನ್ ಲಗೇಜ್ ಎಲ್ಲ ಇಲ್ಲೇ ಇದೆ. ಇನ್ ಕೇಸ್ ನಾನ್ ಹೋಗ್ಬೇಕು ಅನ್ಕೊಂಡ್ರೆ ನಿನಗೆ ಹೇಳ್ಬಿಟ್ಟೆ ಹೋಗ್ತೀನಿ. ನಿಜ ಹೇಳು, ನಿಮ್ಮ ಅಪ್ಪನ ಮೇಲೆ ಆಣೆ. ಸಾಕಾ? ಅಪ್ಪ ಅಂದಾಗ ನೆನ್ಪಾಯ್ತು. ನಾನ್ ಬೆಳಿಗ್ಗೆ ಕೇಳಿದ ಪ್ರಶ್ನೆಗೆ ನೀನಿನ್ನೂ ನನಗೆ ಉತ್ತರ ಕೊಟ್ಟೇ ಇಲ್ಲ. ಏನದು? ನಮ್ಮ ಅಪ್ಪ ಅಮ್ಮನ ಹೆಸರು ಹೇಳಿದ್ದಕ್ಕೆ ನಿಮ್ಮ ಮನೆಗೆ ಯಾಕೆ ಅಷ್ಟೊಂದು ಕೋಪ ಬಂತು? ಇದಕ್ ಮಾತ್ರ ನಿನ್ನ ಹತ್ರ ಉತ್ತರ ಇರಲ್ಲ. ನಿಮ್ಮ ಅಪ್ಪ ಅಮ್ಮನಿಗೆ ಗೊತ್ತಾದ ಹಾಗೆ ನಮ್ಮ ಅಪ್ಪನ ಜೊತೆ ಅಫೇರ್ ಇಟ್ಕೊಂಡಿರ್ತ್ಯಾ. ಅದು ನಿಮ್ಮಮ್ಮಂಗೆ ಇಷ್ಟ ಆಗಿಲ್ಲ. ನೀನ್ ಮರ್ತೋಗಿದ್ಯಾ ಅಂತ ಇಷ್ಟು ದಿನ ಅನ್ಕೊಂಡಿದ್ರು ಅನ್ಸತ್ತೆ. ನೆನ್ನೆ ನಿನ್ ಬಗ್ಗೆ ಪೂರ್ತಿ ಗೊತ್ತಾಗಿ ಹೊರಗಡೆ ಹಾಕಿದ್ರು. ಯಾವಾಗ್ಲೂ ಏನೋ ಕಳ್ಕೊಂಡಿರೋ ಹಾಗೆ ಮುಖ ಇಟ್ಕೊಂಡಿರ್ತೀಯಲ್ಲ. ನಮ್ಮ ಅಮ್ಮನಂತ ಆಕ್ಟಿವ್ ಪರ್ಸನ್ ಲವ್ ಮಾಡಿ ಮದ್ವೆ ಮಾಡ್ಕೊಂಡಿರೋ ನಮ್ಮ ಅಪ್ಪನ್ಗೆ ನೀನ್ ಹೇಗಿಷ್ಟ ಅದೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಛೇ! ನಾನೇನು ಕಳ್ಕೊಂಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲದೆ ಇರೋದು ನಿನಗೆ. ನಿನ್ನ ತಾಯಿ ಮೇಲೆ ನೀನು ಇಟ್ಕೊಂಡಿರೋ ಪ್ರೀತಿ ನೋಡಿ ನಿಜ ಹೇಳೋಕ್ಕಾಗದೆ ನಾನು ಒದ್ದಾಡ್ತಾ ಇದ್ದೀನಿ ಕಲ್ಯಾಣಿ. ನಿನ್ನ ತಾಯಿ ಸ್ಥಾನಕ್ಕೆ ನಾನ್ ಬರ್ಲಿಲ್ಲ, ನಮ್ಮ ಮಧ್ಯೆ ನಿನ್ನ ತಾಯಿನೇ ಬಂದಿದ್ದು. ಈ ನಿಜ ಗೊತ್ತಾದ್ರೆ ನೀನ್ ತಡ್ಕೊಳಲ್ಲ ಕಲ್ಯಾಣಿ. ನೀನು ಈ ಮನೆ ಮಗಳೇ ಅಂತ ನಿನ್ನ ಹತ್ರ ಹೇಗೆ ಹೇಳಿ? ಸಂಪದ ಯಾಕೆ ಯಾವಾಗ್ಲೂ ಏನಾದ್ರೂ ಯೋಚನೆ ಮಾಡ್ತಾ ಕೂತಿರ್ತಾಳೆ, ಟೆನ್ಷನ್ ಮಾಡ್ಕೋತಿರ್ತಾಳೆ. ನೆಮ್ಮದಿಗೋಸ್ಕರ ಅವಳೇನಾದ್ರೂ ಊರಿಗೆ ಹೋಗಿದ್ರೆ ಒಡವೆಗಳನ್ನ ಅವಳ ಜೊತೆಗೆ ಯಾಕೆ ತಗೊಂಡು ಹೋಗ್ತಾ ಇದ್ಲು? ತಗೊಂಡು ಹೋಗುವಾಗ್ಲೇ ನೋಡಿದಿದ್ರೆ ಅಲ್ಲೇ ಅವಳಿಂದ ಕಿತ್ಕೋತಿದ್ದೆ. ಏನ್ ದಮಯಂತಿ, ಒಳ್ಳೆ ಬೆಕ್ಕಿನ ತರ ಅಲ್ಲಿ ಇಲ್ಲಿ ಓಡಾಡ್ತಿದ್ಯಾ? ಟೈಮ್ ಎಷ್ಟಾಗಿದೆ ಅಂತ ನೋಡಿದ್ಯಾ? ನಿನ್ ತಲೆಯಲ್ಲಿ ಯಾವಾಗ್ಲೂ ಏನಾದ್ರೂ ಯೋಚನೆ ಮಾಡ್ತಾನೆ ಇರ್ತೀಯ. ಸುಮ್ನೆ ಬಂದ್ ಮಲ್ಕೋ. ನನ್ ತಲೆಲಿ ಕಸ ಏನೂ ಇಲ್ಲ. ನನ್ ತಲೆನ ಬಿಸಿ ಮಾಡ್ದೆ ನೀವ್ ಹೋಗಿ ಮಲ್ಕೊಳ್ಳಿ. ನನಗ್ ನಿದ್ದೆ ಬರ್ತಿಲ್ಲ. ನೀನ್ ಬದ್ಲಾಗಲ್ಲ.
ಅತ್ಗೆ ರಾಮೇಶ್ವರಕ್ಕೆ ಹೋದ್ರು ಶನಿ ಹೋಗ್ಲಿಲ್ಲ ಅನ್ನೋ ಹಾಗೆ ಅನುಪಮ ಅಮ್ಮ ಹೋದ್ರು ನಿನ್ ಮುಖದಲ್ಲಿ ಸಂತೋಷ ಯಾಕೆ ಕಾಣಿಸ್ತಿಲ್ಲ ಅದ್ಗೆ? ಯಾಕಿರತ್ತೆ, ಹೇಗಿರತ್ತೆ? 22 ವರ್ಷಗಳ ಹಿಂದೆ ಹಿಡಿದಿದ್ದ ದರಿದ್ರ ಬಿಟ್ಟು ಹೋಯ್ತು ಅನ್ಕೊಂಡ್ರೆ ಅಮ್ಮನಿಗೆ ಮಾತ್ರ ಅವಳ ಮೇಲಿರೋ ಪ್ರೀತಿ ಕಡಿಮೆ ಆಗ್ತಿಲ್ಲ, ಅವಳ ಮೇಲೆ ಕರುಣೆ ಹೆಚ್ಚಾಗ್ತಾನೆ ಇದೆ.